ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದು 5ನೇ ತರಗತಿ ಮುರಾರ್ಜಿ ಗಣಿತ ಪ್ರಶ್ನೆಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ತರಗತಿ ಇವತ್ತಿನಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ತಾವೆಲ್ಲರೂ ಈ ಒಂದು ತರಗತಿಯನ್ನು ಕೇಳಬೇಕು. ಹಾಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಲೈಕ್ ಮಾಡಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ, 1ನೇ ಪ್ರಶ್ನೆ, ಈ ವೃತ್ತದಲ್ಲಿರುವ ವ್ಯಾಸ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ. ಈ ವೃತ್ತದಲ್ಲಿರುವ ವ್ಯಾಸ ಅಂದಾಗ ನಿಮಗೆ ಗೊತ್ತಿರಬೇಕು, ವೃತ್ತ ಕೇಂದ್ರ ಅಂತ ಕರಿತೀವಿ. ಸೆಂಟ್ರಲ್ ಇರ್ತಕ್ಕಂಥದ್ದು ಅಂತ ಕರಿತೀವಿ ಅಂತಂದರೆ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಕೇಂದ್ರ ಯಾವಾಗಲೂ ನಡುವೆ ಇರುತ್ತೆ. ನಂತರ ವೃತ್ತ ಕೇಂದ್ರದಿಂದ ವೃತ್ತ ಕೇಳಿರ್ತಕ್ಕಂಥ ರೇಖೆಯನ್ನು ನಾವು ತ್ರಿಜ್ಯ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ, ವೃತ್ತ ಕೇಂದ್ರದಿಂದ ವೃತ್ತ ಕೇಳಿರ್ತಕ್ಕಂಥದ್ದನ್ನು ತ್ರಿಜ್ಯ ಅಂತ ಕರಿತೀವಿ. ಅದೇ ರೀತಿ ಪಿಕ್ಯೂ ಅಂತಕ್ಕಂಥದ್ದು ನೋಡಿ, ವೃತ್ತದ ಯಾವುದೇ ಒಂದು ಭಾಗದಲ್ಲಿ ಇರ್ತಕ್ಕಂಥ ರೇಖೆಯನ್ನು ನಾವು ಜಾ ಅಂತ ಕರಿತೀವಿ. ಏನಂತ ಕರಿತೀವಿ? ಜಾ ಅಂತ ಕರಿತೀವಿ. ನಡುವೆ ಇರ್ತಕ್ಕಂಥದ್ದು ಅಂದರೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರ್ತಕ್ಕಂಥ ಅತ್ಯಂತ ದೊಡ್ಡ ರೇಖೆಯನ್ನು ನಾವು ಅಂತ ಕರಿತೀವಿ ಅಂತಂದರೆ ವಿದ್ಯಾರ್ಥಿಗಳೇ ವ್ಯಾಸ ಅಂತ ಕರಿತೀವಿ. ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಯೂ ಸಹ ಈ ವೃತ್ತದಲ್ಲಿ ಇರ್ತಕ್ಕಂಥ ವ್ಯಾಸ ಯಾವುದು ಅಂತ ಹೇಳಿದರೆ, ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಅಂತಕ್ಕಂಥದ್ದು ವ್ಯಾಸ ಆಗಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿ ಇದರ ಸರಿ ಉತ್ತರ ಎ ಬಿ ಅಂತಕ್ಕಂಥದ್ದು ವ್ಯಾಸ. ಮುಂದಿನ ಪ್ರಶ್ನೆ, 5 kg 600 ಗ್ರಾಮ್ 5 kg 600 ಗ್ರಾಮನ್ನು ಗ್ರಾಮ್ಗಳಲ್ಲಿ ಪರಿವರ್ತಿಸಿ ಅಂತ ಹೇಳಿದ್ರೆ, ಅಂದರೆ ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ ಏನಾಗುತ್ತೆ? 1 kgಗೆ ನಿಮಗೆ ಗೊತ್ತು, 1 kgಗೆ 1000 ಗ್ರಾಮ್. ಎಷ್ಟು ಗ್ರಾಮು? 1000 ಗ್ರಾಮ್. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 5 kg ಅಂದರೆ 5000 ಬರಬೇಕು, ಸರಿನಾ? 5000 ಪ್ಲಸ್ 600 ಗ್ರಾಮ್ ಇದೆ. 5000 ಪ್ಲಸ್ 600 5600 ಗ್ರಾಮ್. ಹಾಗಾದರೆ ಇದರಲ್ಲಿ 5600 ಎಲ್ಲಿ ನೋಡಿ ವಿದ್ಯಾರ್ಥಿಗಳೇ? ಆಪ್ಷನ್ ಡಿ 5600 ಗ್ರಾಮ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ 5000. ಮುಂದಿನ ಪ್ರಶ್ನೆ, ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು, ಮುಖಗಳ ಸಂಖ್ಯೆ ಚೌಕ ಘನ ಅಂತ ಹೇಳಿದರೆ, ಹಾಗಾದರೆ ಘನಕ್ಕೆ ಚೌಕ ಘನಕ್ಕೆ ನಾವು ನೋಡಿದಾಗ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು. ಬಿಂದುಗಳಂದಾಗ ನಾವು ಈ ಬಿಂದುಗಳನ್ನು ನೋಡ್ತೀವಿ. ಒಟ್ಟು 8 ಬಿಂದುಗಳಿರ್ತವೆ. ನಾವು ಮುಖಗಳಂತ ಬಂದಾಗ ಫೇಸ್ ಅಂತ ಕರಿತೀವಿ. ಫೇಸ್ಗಳು ಒಟ್ಟು ಎಷ್ಟು ಇರ್ತವೆ ಅಂತಂದರೆ ಇದರಲ್ಲಿ ಒಟ್ಟು 6 ಮುಖಗಳಿರ್ತವೆ ವಿದ್ಯಾರ್ಥಿಗಳೇ. 6 ಮುಖಗಳು ಮೇಲೆ ಕೆಳಗೆ ಬಲಕ್ಕಿರ್ತಕ್ಕಂಥ ಮತ್ತು ಹಿಂದೆ ಮುಂದೆ ಸೇರಿ ಒಟ್ಟು ಎಷ್ಟು ಮುಖಗಳು ಅಂತಂದರೆ 6 ಮುಖಗಳಿರ್ತವೆ. ಹಾಗಾಗಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ, ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ, ಒಂದು ಪುಸ್ತಕದ ಬೆಲೆ ಎಷ್ಟು ಅಂತಂದರೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕಗಳ ಬೆಲೆ ಎಷ್ಟು ಅಂತ ಕೇಳಿದರೆ, ನೋಡಿ ವಿದ್ಯಾರ್ಥಿಗಳೇ, ಒಂದು ಪುಸ್ತಕಕ್ಕೆ 24 ಆದರೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕ ಅಂದಾಗ ನಾವಿಲ್ಲಿ ಗುಣಾಕಾರ ಮಾಡಬೇಕಾಗುತ್ತೆ. 24 ರೂಪಾಯಿ 75 ಪೈಸೆ ಇಟ್ಟು ಎಷ್ಟು ಪುಸ್ತಕ ನಮಗೆ ಬೇಕಾಗಿರ್ತಕ್ಕಂಥದ್ದು? ಅವ್ರು ಕೊಟ್ಟಿರ್ತಕ್ಕಂಥದ್ದು 6 ಪುಸ್ತಕ. ಈಗ ನಾವು 6ರಿಂದ ಗುಣಿಸಿದಾಗ 6 × 30 = 0, 10 × 3, 6 × 7 = 42, 3 × 45, 45 × 5 = 10, 4, 6 × 4 = 24, 4 28 × 8, 10 × 2, 6 × 7 12, 2 14. ಎಷ್ಟು ಬಂತು ವಿದ್ಯಾರ್ಥಿಗಳೇ? 14,850 ಬಂತು. ಆದರೆ ನಾವಿಲ್ಲಿ 2 ಸಂಖ್ಯೆ ಆಮೇಲೆ ಬಿಂದು ಕೊಟ್ಟಿರೋದ್ರಿಂದ ನಾವು ಇಲ್ಲಿನೂ ಕೂಡ ಏನು ಮಾಡಬೇಕಾಗುತ್ತೆ? ಬಿಂದು ಕೊಡಬೇಕಾಗುತ್ತೆ. ಆವಾಗ ಏನಾಗುತ್ತೆ ಸರಿ ಉತ್ತರ ಅಂತಂದರೆ 148 ರೂಪಾಯಿ 50 ಪೈಸೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಸರಿ ಉತ್ತರ ಯಾವುದು ವಿದ್ಯಾರ್ಥಿಗಳಲ್ಲಿ? 148 80 ಪೈಸೆ ಇದೆ, 108 50 ಪೈಸೆ ಇದೆ, 158 60 ಪೈಸೆ ಇದೆ. ಹಾಗಾದರೆ ಸರಿ ಉತ್ತರ ಯಾವುದು ಅಂತಂದರೆ ಎ ಆಪ್ಷನ್ 148 ರೂಪಾಯಿ 50 ಪೈಸೆ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ನಮಗೆ ಒಂದು ಕೂಡಿಸ್ತಕ್ಕಂಥ ಲೆಕ್ಕವನ್ನು ಕೊಟ್ಟಿದ್ದಾರೆ. 3626 ರೂಪಾಯಿ ಪ್ಲಸ್ 5243 ರೂಪಾಯಿ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡಿಸ್ತಕ್ಕಂಥ ಲೆಕ್ಕ. ಅಲ್ಲಿ 3626 ಪ್ಲಸ್ 5243 ಇವುಗಳನ್ನು ಕೂಡಿಸ್ತೀವಿ ನೋಡ್ರಿ. 3 6 9 4 2 6 2 6 8 5 3 8 ಈ ರೀತಿ ನಾವು ಕೂಡಿಸಿದಾಗ ನಮಗೆ ಉತ್ತರ ಬರುತ್ತೆ ವಿದ್ಯಾರ್ಥಿಗಳೇ 8869. ಹಾಗಾದರೆ ಇದರಲ್ಲಿರ್ತಕ್ಕಂಥ ಸರಿ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ 8869 ಅಂತಕ್ಕಂಥದ್ದು ಸರಿ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿ ಮುಂದಿನ ಪ್ರಶ್ನೆ ಸಂಖ್ಯೆ 46ನೇ ಪ್ರಶ್ನೆ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ 9000ದಲ್ಲಿ 5348 ಕಳೆದು ಎಷ್ಟು? 9000ದಲ್ಲಿ 5000
348 ಕಳಿಬೇಕು. ಹಾಗಾಗಿ 10ರಲ್ಲಿ 8 ಹೋಗುತ್ತೆ, ಯಾಕಂದರೆ ನಾವು ಇಲ್ಲಿ 0 ಇರೋದ್ರಿಂದ ನಾವು 10 ಅಂತ ಮಾಡ್ಕೊಳ್ತಾ ಇದ್ದೀವಿ. 10ರಲ್ಲಿ 8 ಹೋದರೆ 2 ದಶಕ 1 ಕೊಡ್ತಾ ಇದ್ದೀನಿ. 5ರಲ್ಲಿ 5 10ರಲ್ಲಿ 5 ಹೋದರೆ 5 ದಶಕ 1 ಕೊಡ್ತಾ ಇದ್ದೀನಿ. 10ರಲ್ಲಿ 4 ಹೋದರೆ 6 ದಶಕ 1. ಈಗ 6 ಆಯ್ತಿದ್ದು. 9ರಲ್ಲಿ 6 ಹೋದರೆ 3652 ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 3652 ಅಂತಕ್ಕಂಥ ಸರಿ ಉತ್ತರ ಆಪ್ಷನ್ ಬಿ ನಲ್ಲಿದೆ. ಹಾಗಾಗಿ ಉತ್ತರ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಕೇಳ್ತಕ್ಕಂಥದ್ದು ಏನಂತಂದರೆ, ಆಯತ ಇದೆ ಒಂದು, ಈ ಆಯತದ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ. ಉದ್ದ ಎಷ್ಟಿದೆ ಅಂತಂದರೆ 4 ಮೀಟರ್ ಇದೆ, ಅಗಲ ಎಷ್ಟಿದೆ ಅಂತಂದರೆ 3 ಮೀಟರ್ ಇದೆ ವಿದ್ಯಾರ್ಥಿಗಳೇ. ಹಾಗಾದರೆ ಸುತ್ತಳತೆ ಅಂತ ಕೇಳಿದರೆ, ಆಯತದ ಸುತ್ತಳತೆ ಕೇಳಿರ್ತಕ್ಕಂಥ ಸೂತ್ರ ನಿಮಗೆ ಗೊತ್ತು, 2 ಇಂಟು ಉದ್ದ ಪ್ಲಸ್ ಅಗಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ, ಉದ್ದ ಪ್ಲಸ್ ಅಗಲ ಅಂತಕ್ಕಂಥದ್ದು. ಹಾಗಾಗಿ 2 ನಾಗೆ ಹೇಳ್ತಾ ಇದ್ದೀನಿ. ಉದ್ದ ಎಷ್ಟಿದೆ 4 ಇದೆ, ಪ್ಲಸ್ ಅಗಲ ಎಷ್ಟಿದೆ 3 ಇದೆ. 2ನ್ನ ಕೂಡಿಸಿದಾಗ 7 ಆಗುತ್ತೆ. 7 14 ಮೀಟರ್. ಹಾಗಾದರೆ ಇದರಲ್ಲಿ ಆಪ್ಷನ್ ಯಾವುದು ನೋಡಿ ವಿದ್ಯಾರ್ಥಿಗಳೇ, 14 ಮೀಟರ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ 14 ಮೀಟರ್ ಅಂತಕ್ಕಂಥದ್ದು ಸರಿ ಉತ್ತರ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ, ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣ ಎಷ್ಟು? ಒಂದು ಚೌಕಾಕಾರದ ಕೊಠಡಿ ಇದೆ. ಈ ಒಂದು ಚೌಕಾಕಾರದ ಕೊಠಡಿಯ ಒಂದು ಉದ್ದವನ್ನು ಕೊಟ್ಟಿದ್ದಾರೆ. ಅದ್ರ ಉದ್ದ ಎಷ್ಟಿದೆ ಅಂತಂದರೆ 6 ಮೀಟರ್ ಇದೆ. ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್ ಇದೆ, 6 ಮೀಟರ್ ಕೊಟ್ಟಿದ್ದಾರೆ. ಅದರ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಹಾಗಾದರೆ ಚೌಕದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನು? ಚೌಕದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ನಿಮಗೆ ಗೊತ್ತಿರ್ತಕ್ಕಂಥದ್ದೇ, ಏನಂದರೆ ಬಾಹು ಇಂಟು ಬಾಹು ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಉತ್ತರ. ಹಾಗಾಗಿ ಒಂದು ಬಾವನ್ನು ಕೊಟ್ಟಿದ್ದಾರೆ. ಆ ಒಂದು ಬಾವು ಯಾವುದು ಅಂತಂದರೆ 6 ಇಂಟು 6. ಹಾಗಾದರೆ 6 ಇಂಟು 6 ಅಂತಂದರೆ 36 ಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ ಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿರ್ತಕ್ಕಂಥ ಉತ್ತರ ಯಾವುದು ಅಂತಂದರೆ ಮೀಟರ್ ಸ್ಕ್ವೇರ್. 36 ಮೀಟರ್ ಸ್ಕ್ವೇರ್ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ, ಚದುರ ಮೀಟರ್ ಅಂತ ಕರಿತೀವಿ. ಹಾಗಾಗಿ 48ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 36 ಸ್ಕ್ವೇರ್ ಮೀಟರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಪರಿವರ್ತಿಸಿ ಅಂತ ಹೇಳಿದ್ರೆ, 3000 ಮೀಟರ್ಗಳನ್ನು ಕಿಲೋಮೀಟರಲ್ಲಿ ಪರಿವರ್ತಿಸಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್. ಎಷ್ಟು ರೀ? 1 ಮೀಟರ್ ಅಂತಂದರೆ 100 ಸೆಂಟಿಮೀಟರ್. ಇಲ್ಲಿ ಹೇಳಿರೋದು 3000 ಮೀಟರ್. ಹಾಗಾದರೆ 1 ಕಿಲೋಮೀಟರ್ಗೆ 1000 ಮೀಟರ್ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ತರಗತಿಯಲ್ಲಿ ಕಲ್ತಿರ್ತೀರಾ. 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್. ಇಲ್ಲಿ ಎಷ್ಟು ಮೀಟರ್ ಇದೆ? 3000 ಮೀಟರ್ ಇದೆ. ನಾವು ಕಿಲೋಮೀಟರ್ ಬರೀಬೇಕು. ಹಾಗಾದರೆ ಸರಿ ಉತ್ತರ ಎಷ್ಟು ಅಂತಂದರೆ 3 ಕಿಲೋಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ. ಎಷ್ಟಾಗುತ್ತೆ? 3 ಕಿಲೋಮೀಟರ್ ಆಗುತ್ತೆ. ಹಾಗಾದರೆ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಸಿ 3 ಕಿಲೋಮೀಟರ್ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 37,946ಕ್ಕೆ ಎಷ್ಟನ್ನು ಸೇರಿದಾಗ 91,643 ಆಗುತ್ತೆ ಅಂತ ಹೇಳಿದ್ರು. ನೋಡಿ ಇಲ್ಲಿ 37,946ಕ್ಕೆ ಎಷ್ಟು ಕೂಡಿಸ್ಬೇಕು? ಎಷ್ಟನ್ನು ಕೂಡಿಸಿದಾಗ 91,643 ಆಗುತ್ತೆ ಅಂತ ಕೇಳಿದರೆ ಸಿಂಪಲ್, ನಿಮಗೆ ಗೊತ್ತಿರ್ತಕ್ಕಂಥದ್ದು ಏನಂದರೆ ಇದರಲ್ಲಿ ನಾವೇನು ಮಾಡಬೇಕಂದ್ರೆ ಈ ಒಂದು ಉತ್ತರವನ್ನು ಕಳೆದಾಗ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗುತ್ತೆ. ನೋಡೋಣ. ಹಾಗಾದರೆ ಎಷ್ಟಿದೆ? 91,643ರಲ್ಲಿ ಎಷ್ಟನ್ನು ಕಳಿಬೇಕ್ರಿ? 37,946 ಕಳಿಬೇಕು. ಈಗ 13 ಅಂತ ಅನ್ಕೋಬೇಕು, ಯಾಕಂದರೆ 3ರಲ್ಲಿ 6 ಹೋಗೋದಿಲ್ಲ. 13ರಲ್ಲಿ 6 ಹೋದರೆ 7 ದಶಕ 1 ಕೊಡ್ತಾ ಇದ್ದೀನಿ. 5 ಆಯಿತು, 4 1 5. 14ರಲ್ಲಿ 5 ಹೋದರೆ 9 ದಶಕ 1 ಕೊಡ್ತಾ ಇದ್ದೀನಿ. 10 ಆಯಿತು. 16ರಲ್ಲಿ 10 ಹೋದರೆ 6 ದಶಕ 1 ಕೊಡ್ತಾ ಇದ್ದೀನಿ. 6 7 1 8 ಆಯಿತು. ಇದು ಒಂದಿದೆ, ಅಂದರೆ 11ರಲ್ಲಿ 8 ಹೋದರೆ 3 ದಶಕ 1 ಕೊಡ್ತಾ ಇದ್ದೀನಿ. ಈಗೇನಾಯಿತು? 3 1 4 ಆಯಿತು. 9ರಲ್ಲಿ 4 ಹೋದರೆ 5. 53,697 ಎಲ್ಲಿರ್ತಕ್ಕಂಥ ಉತ್ತರ ನೋಡಿ. 53,697. ಇಲ್ಲಿ ಕೂಡ 53,000 ಇದೆ, ನೀವು ನೋಡ್ಬೋದು. ಇಲ್ಲಿ ಕೂಡ 53,000 ಇದೆ. ನೀವೇನಾದರೂ ಕನ್ಫ್ಯೂಸ್ ಆದರೆ ತಪ್ಪು ಆಪ್ಷನ್ಗೆ ನೀವೇನು ಮಾಡ್ತೀರಾ ಅಂದರೆ ಟಿಕ್ ಮಾಡ್ತೀರಾ. ಹಾಗಾಗಿ 53,697 ಎಲ್ಲಿದೆ? ಸರಿ ಇರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು 53,697. ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆ
ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕಂತಂದ್ರೆ ಭಾಗಲಬ್ಧ ಸಂಖ್ಯೆಯನ್ನ ಕಂಡುಹಿಡಿಯಬೇಕಾಗುತ್ತೆ. ಭಾಗಲಬ್ಧ ಸಂಖ್ಯೆ ಅಂದ್ರೆ 1435 ಎಷ್ಟರಿಂದ ಭಾಗಿಸ್ಬೇಕಂದ್ರೆ 15ರಿಂದ ಭಾಗಿಸ್ಬೇಕು. 1435 15ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಭಾಗಲಬ್ಧವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 1435 ಏನ್ ಮಾಡ್ತಾ ಇದ್ದೀವಿ, 15ರಿಂದ ಭಾಗಿಸ್ತಾ ಇದ್ದೀವಿ. 15ರಿಂದ ಭಾಗಿಸಿದಾಗ 15 ಒಂದೇ 15 ಬರೋದಿಲ್ಲ, 15 9 ಎಷ್ಟು ಅಂತಂದ್ರೆ 135 ವಿದ್ಯಾರ್ಥಿಗಳು. 15 ಆದ್ಮೇಲೆ 150 ಆಗುತ್ತೆ, 15 135. ಈಗ 13ರಲ್ಲಿ 5 ಕಳೆದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 8 ಬರುತ್ತೆ. ದಶಕವನ್ನು ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇದು 13 ಮಾಡ್ಕೊಂಡು ಕಾರಣಕ್ಕೆ. 3 1 4 ಆಯ್ತು. ಇಲ್ಲಿ 4 4 ಹೋದ್ರೆ 0, ಇಲ್ಲಿ ನೆಕ್ಸ್ಟ್ 1 1 ಹೋದ್ರೆ 0. ನೆಕ್ಸ್ಟ್ ಎಷ್ಟು ಉಳಿತೆ ಅಂತಂದ್ರೆ 5 ಉಳಿಯುತ್ತೆ. ಎಷ್ಟು ಉಳಿತೆ? 5 ಉಳಿತೆ. ಈಗ ನಾವು 15ರಿಂದ 5 ಗುಣಿಸಿದಾಗ 15 ಆರನೇ 90, 15 75 ಬರ್ತದೆ. 15 ಏನಾಗುತ್ತೆ 90 ಬರುತ್ತೆ, 15 70 ಆಗುತ್ತೆ ವಿದ್ಯಾರ್ಥಿಗಳು. 15 ಎಷ್ಟು? 15 60, 15 75, 15 90 ಆಯ್ತು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, 5 ತಗೋತಾ ಇದ್ದೀನಿ. 15 75. ಈಗ ಉರ್ತಕ್ಕಂಥದ್ದು 5 0, 8ರಲ್ಲಿ 1 ಹೋದ್ರೆ 7 ಹೋದ್ರೆ 1. ಹಾಗಾಗಿ ನಮಗೆ ಭಾಗಲಬ್ಧ ಸಂಖ್ಯೆ ಅಷ್ಟೇ ಕೇಳಿದ್ರು ವಿದ್ಯಾರ್ಥಿಗಳು. ಏನು ಕೇಳಿದ್ರೆ ಭಾಗಲಬ್ಧ ಸಂಖ್ಯೆಯನ್ನು ಮಾತ್ರ ಕೇಳಿದರೆ ನಮಗೆ ಶೇಷ ಬೇಕಾಗಿಲ್ಲ. ಹಾಗಾಗಿ ಭಾಗಲಬ್ಧ ಸಂಖ್ಯೆ ಎಷ್ಟು? 95. ಹಾಗಾದ್ರೆ ಸರಿ ಉತ್ತರ ಯಾವುದು ಅಂತಂದ್ರೆ ಬಿ ಆಪ್ಷನ್ 95 ಅಂತಕ್ಕಂಥದ್ದು ಸರಿ ಉತ್ತರ ವಿದ್ಯಾರ್ಥಿಗಳೇ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ರು. ನಿಮಗೆ ಗೊತ್ತು, ಆಲ್ರೆಡಿ ತರಗತಿಯಲ್ಲಿ ಕಲ್ತಿರ್ತೀರ. ಭಿನ್ನರಾಶಿಗಳನ್ನ ನಿಮಗೆ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ. ಭಿನ್ನರಾಶಿಯಲ್ಲಿ ಅಂದಾಗ ಒಟ್ಟು ಭಾಗಗಳೆಷ್ಟು ಮೊದಲು ಎಣಿಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಒಟ್ಟು ಭಾಗಗಳೆಷ್ಟು ಎಣಿಸ್ಕೊಂಡು ನಂತರ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದರೆ ನೋಡಬಹುದು. ಒಟ್ಟು ಭಾಗಗಳೆಷ್ಟು? 1 2 3 4 5 6. ಒಟ್ಟು ಎಷ್ಟಿದ್ದಾವೆ? 6 ಇದ್ದಾವೆ. ಇದರಲ್ಲಿ ಬಣ್ಣ ತುಂಬಿರ್ತಕ್ಕಂಥ ಭಾಗ ಕೇವಲ 1. ಹಾಗಾಗಿ ನಾವು ಯಾವಾಗಲೂ ಒಟ್ಟು ಭಾಗಗಳನ್ನು ಕೆಳಗಡೆ ಬರ್ಕೊಳ್ತೀವಿ. 6 ಬರ್ಕೊಳ್ತಾ ಇದ್ದೀನಿ ಅಂಶದಲ್ಲಿ, ಛೇದದಲ್ಲಿ 6 ಬರ್ಕೊಳ್ತಾ ಇದ್ದೀನಿ. ಅಂಶದಲ್ಲಿ ಏನು ಬರೀತೀವಿ ಅಂತಂದ್ರೆ ಯಾವ ಭಾಗಕ್ಕೆ ಬಣ್ಣ ತುಂಬಿದರೆ? 1 ಬಣ್ಣ ತುಂಬಿದರೆ. ಹಾಗಾದ್ರೆ ಉತ್ತರ ಯಾವುದು ಅಂತಂದ್ರೆ 1/6 ಅಂತಕ್ಕಂಥದ್ದು. ಹಾಗಾದ್ರೆ ನೋಡಿ, ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ 6/1 ಕೊಟ್ಟಿದ್ದಾರೆ, ಅದೇ ರೀತಿ 1/6 ಕೊಟ್ಟಿದ್ದಾರೆ. ಆಪ್ಷನ್ ನಂಬರ್ ಸಿ, ಆಪ್ಷನ್ ಸಿ 1/6 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಅಂತ ಕೇಳಿದ್ರೆ, ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿನ್ನ ಮೇಲ್ಪಟ್ಟಿರಬೇಕು ಹಾಗೂ 180ಕ್ಕಿಂತ ಒಳಗಡೆ ಇರಬೇಕು. ವಿಶಾಲ ಕೋನ ಅಂತಂದ್ರೆ 90 ಡಿಗ್ರಿಗಿಂತ ಹೆಚ್ಚಿದ್ದು 180ಕ್ಕಿಂತ ಕಡಿಮೆ ಇರಬೇಕು ವಿದ್ಯಾರ್ಥಿಗಳು. 180ಕ್ಕಿಂತ ಕಡಿಮೆ ಇರಬೇಕು. ಇವೆರಡು ಒಳಗಡೆ ಇರ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದ್ರೆ ವಿಶಾಲ ಕೋನ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಕೋನಗಳನ್ನು ಗಮನಿಸಿದಾಗ 46 ಅಂತಕ್ಕಂಥದ್ದು ಲಘು ಕೋನ, 65 ಅಂತಕ್ಕಂಥದ್ದು ಲಘು ಕೋನ, 53 ಅಂತಕ್ಕಂಥದ್ದು ಲಘು ಕೋನ. ಹಾಗಾದ್ರೆ ಸರಿ ಉತ್ತರ ಯಾವುದು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ 138 ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳು. ಯಾಕಂದ್ರೆ 90ಕ್ಕಿಂತ ಜಾಸ್ತಿ ಇದೆ, 180ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಇದರ ಸರಿ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ 138 ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳು. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿದಾಗ ನಿಮಗೆ ಆಪ್ಷನ್ ಯಾವುದು ಅಂತಂದ್ರೆ ಸಿ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ವಿಶಾಲ ಕೋನಕ್ಕೆ 138 ಅಂತಕ್ಕಂಥದ್ದು. ಮುಂದೆ ಇದರ ಕೋನಗಳ ಕುರಿತಾಗಿ ನಾವು ನೋಡೋದಾದ್ರೆ ಮೊದಲಿಗೆ ಲಘು ಕೋನ ಅಂತ ಬರುತ್ತೆ ನಮಗೆ ವಿದ್ಯಾರ್ಥಿಗಳೇ. ಲಘು ಕೋನ ಅಂತಂದ್ರೆ ಎಷ್ಟಿರುತ್ತೆ? ಲಘು ಕೋನ ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂದ್ರೆ 0 ಡಿಗ್ರಿಗಿಂತ ಹೆಚ್ಚಿರಬೇಕು. ಎಷ್ಟು ಒಳಗಡೆ ಇರಬೇಕಂದ್ರೆ 90 ಒಳಗಡೆ ಇರಬೇಕು. 0ಗಿಂತ ಹೆಚ್ಚಿದ್ದು 90ಕ್ಕಿಂತ ಕಡಿಮೆ ಇರ್ತಕ್ಕಂಥ ಎಲ್ಲಾ ಕೋನಗಳ ಅಳತೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲಘು ಕೋನ ಅಂತ ಕರಿತೀವಿ. ಅದು 1 ಡಿಗ್ರಿ ಇರ್ಬೋದು, 2 ಡಿಗ್ರಿ ಇರ್ಬೋದು, 50 ಇರ್ಬೋದು, 60 ಇರ್ಬೋದು, 70 ಇರ್ಬೋದು, 80 ಇರ್ಬೋದು, 89 ಡಿಗ್ರಿವರೆಗೂ ಸಹ ನಾವೇನಂತ ಕರಿತೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ ಲಘು ಕೋನ ಅಂತ ಕರಿತೀವಿ. ಎರಡನೇದು ನಾವು ಲಂಬ ಕೋನ ಅಂತ ಕರಿತೀವಿ. ಆ ಲಂಬ ಕೋನ ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಲಂಬ ಅಂತಂದ್ರೆ 90 ಡಿಗ್ರಿ ಅಂತ ಕರಿತೀವಿ. ಎಷ್ಟಂತ ಕರಿತೀವಿ? 90 ಡಿಗ್ರಿ. ಈ ಕೋನ ಸರಿಯಾಗಿ ಎಷ್ಟಿರ್ಬೇಕಂದ್ರೆ 90 ಡಿಗ್ರಿನೇ ಇದೆ. 90 ಡಿಗ್ರಿನ ಕಡಿಮೆ ಇತ್ತಂದ್ರೂ ನಾವು ಲಂಬಕೋನ ಅಲ್ಲ, ಹಾಗೂ 90 ಡಿಗ್ರಿಗಿನ 1 ಡಿಗ್ರಿ ಹೆಚ್ಚಿತ್ತಂದ್ರೂ ಕೂಡ ನಾವು ಲಂಬಕೋನ ಅಂತ ಕರೆಯೋದಿಲ್ಲ. ಕೇವಲ 90 ಡಿಗ್ರಿ ಇದ್ದಾಗ ಮಾತ್ರ ನಾವು ಲಂಬಕೋನ ಅಂತ ಕರಿತೀವಿ. ಮೂರನೇದು ವಿಶಾಲ ಕೋನ ಅಂತ ಕರಿತೀವಿ. ವಿಶಾಲ ಕೋನ ಅಂತಂದ್ರೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಂದ್ರೆ ವಿಶಾಲ ಕೋನ, ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ವಿಶಾಲ ಕೋನ ಅಂತಂದ್ರೆ ನಮಗೆ 90ಕ್ಕಿಂತ ಜಾಸ್ತಿ ಇರಬೇಕು ಮತ್ತು 180ಕ್ಕಿಂತ ಏನಿರ್ಬೇಕು ಕಡಿಮೆ ಇರಬೇಕು. ಅದನ್ನ ನಾವೇಂತ ಕರಿತೀವಿ ಅಂತಂದ್ರೆ ವಿಶಾಲ ಕೋನ ಅಂತ ಕರಿತೀವಿ. ಹಾಗಾಗಿ ಇರ್ತಕ್ಕಂಥದ್ದು ಯಾವಂದ್ರೆ 138 ವಿಶಾಲ ಕೋನ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಮುಂದುವರೆದು ನಾವು ಇನ್ನೂ ಕೋನಗಳನ್ನು ನೋಡೋದಾದ್ರೆ ವಿಶಾಲ ಕೋನ ಆದ್ಮೇಲೆ ಸರಳ ಕೋನ ಅಂತ ಕರಿತೀವಿ. ಸರಳ ಕೋನ ಅಂತಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಸರಳ ಕೋನ ಅಂತಂದ್ರೆ 180 ಡಿಗ್ರಿ ಸರಿಯಾಗಿರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ,
ಲಂಬಕೋನ 90 ಡಿಗ್ರಿ, ಪರ್ಫೆಕ್ಟ್ 90 ಡಿಗ್ರಿ ಇರಬೇಕು. ಸರಳ ಕೋನ ಅಂದ್ರೂ ಕೂಡ 180 ಡಿಗ್ರಿ ಇರಬೇಕು. ನೆಕ್ಸ್ಟ್ ನಾವು ಮುಂದುವರಿ ನೋಡೋದಾದ್ರೆ ಸರಳಾಧಿಕ ಕೋನ ಅಂತ ಕರಿತೀವಿ. ಯಾವಂತ ಕರಿತೀವಿ ಅಂದ್ರೆ ಸರಳಾಧಿಕ ಕೋನ ಅಂತ ಕರಿತೀವಿ. ಈ ಸರಳಾಧಿಕ ಕೋನ ಅಂತಂದ್ರೆ 180 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಹಾಗೂ 360ಕ್ಕಿಂತ ಕಡಿಮೆ ಇರಬೇಕು. ಎಷ್ಟು ಇರಬೇಕಂತಂದ್ರೆ 180ಕ್ಕಿಂತ ಜಾಸ್ತಿ ಇರಬೇಕು ಹಾಗೂ 360ಕ್ಕಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನು ನಾವು ಏನು ಕರಿತೀವಿ ಅಂತಂದ್ರೆ ಸರಳಾಧಿಕ ಕೋನ ಅಂತ ಕರಿತೀವಿ. ಕೊನೆಯದಾಗಿ ನೋಡೋದಾದ್ರೆ ಪೂರ್ಣ ಕೋನ ಅಂತ ಕರಿತೀವಿ. ಏನು ಕರಿತೀವಿ ಅಂದ್ರೆ ವಿದ್ಯಾರ್ಥಿಗಳೇ ಪೂರ್ಣ ಕೋನ ಅಂತ ಕರಿತೀವಿ. ಪೂರ್ಣ ಕೋನ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವೃತ್ತವನ್ನ ರಚಿಸ್ತಕ್ಕಂಥದ್ದು ಇದು. ಹಾಗಾಗಿ 0ಯಿಂದ ಪ್ರಾರಂಭವಾಗಿ ಒಂದು ವೃತ್ತವನ್ನು ಹಾಕಿದಾಗ ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ 360 ಡಿಗ್ರಿಯನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಪೂರ್ಣ ಕೋನ ಎಷ್ಟು ಹೊಂದಿರುತ್ತೆ ಅಂತಂದ್ರೆ 360 ಡಿಗ್ರಿಯನ್ನು ಹೊಂದಿರುತ್ತೆ. ಈ ಇರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೋನಗಳಲ್ಲಿ ನಿಮ್ಗೆ ಯಾವುದಾದ್ರೂ ಕೇಳಬಹುದು ವಿದ್ಯಾರ್ಥಿಗಳೇ. ಅದನ್ನ ಸರಿಯಾಗಿ ಆಲೋಚನೆ ಮಾಡಿ ಇದಕ್ಕೆ ಸರಿ ಉತ್ತರವನ್ನು ಬರೀಬೇಕಾಗುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನ ಸರಿ ಉತ್ತರ ಯಾವುದಂದ್ರೆ 138 ವಿದ್ಯಾರ್ಥಿಗಳು. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ, ಈ ಸಂಖ್ಯೆಯನ್ನ ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆದಾಗ 65,718 ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಎಷ್ಟು ಹೇಳಿದ್ರೆ 65,718. ಇಲ್ಲಿ ಸರಿಯಾಗಿರ್ತಕ್ಕಂಥ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಎಲ್ಲಿ ಬಳಸ್ತೀವಿ ನಾವು? ಬಿಡಿ 10 100 100 ಆದ ತಕ್ಷಣ ಮಾಡ್ತೀವಿ ಒಂದು ಅಲ್ಪ ವಿರಾಮ ಬಳಸ್ತೀವಿ. ನಂತರ 10,000 ಅಲ್ಲಿವರೆಗೂ ನಾವೇನ ಚಿಹ್ನೆಯನ್ನು ಬಳಸಲಿಲ್ಲ. ಹಾಗಾಗಿ 65,000 ಅಂತ ಹೇಳಿದ್ರೆ 65,718 ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ನೋಡಿ. ಇಲ್ಲೇನ್ ಮಾಡಿದ್ದಾರೆ 1000 ಸ್ಥಾನ ಆದ್ಮೇಲೆ ಚಿಹ್ನೆ ಕೊಟ್ಟಿದ್ದಾರೆ. ಇಲ್ಲಿ 100 ಸ್ಥಾನ 1000 ಸ್ಥಾನ ಕೊಟ್ಟಿದ್ದಾರೆ, 10,000 ಸ್ಥಾನ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 100 ಸ್ಥಾನ ಕೊಟ್ಟಿದ್ದಾರೆ. ನಮಗೆ ಓದ್ತಕ್ಕಂಥ ಗಣಿತದ ವಿಧಾನ ಯಾವಂದ್ರೆ ಬಿಡಿ 10 100 ಆದ ನಂತರ ನಾವೇನ್ ಮಾಡ್ತೀವಿ ಒಂದು ಚಿಹ್ನೆಯನ್ನು ಕೊಡ್ತೀವಿ. 1000 10,000 ನಂತರ ಏನ್ ಮಾಡ್ತೀವಿ ಮತ್ತೊಂದು ಚಿಹ್ನೆ ಕೊಡ್ತೀವಿ. ಹಾಗಾಗಿ ಇಲ್ಲಿ 65,785 ಆಪ್ಷನ್ ಡಿ ಅಂತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ ಗುಣಾಕಾರ ಇದೆ. 3,746 ಇಂಟು 23. 3,746 ಇಂಟು 23 ಮಾಡ್ತಾರೆ ವಿದ್ಯಾರ್ಥಿಗಳೇ. 3,746 ಇಂಟು 23 ಮಾಡಿದಾಗ 3 6 18 8 ದಶಕ ಕೊಡ್ತಾ ಇದೀವಿ. 3 4 12 12 1 13 3 ದಶಕ 1 3 7 21 1 22 22 2 ದಶಕ 2 3 7 3 3 9 9 2 11. ನೆಕ್ಸ್ಟ್ ನಾವು ಇಲ್ಲಿ ಪ್ಲಸ್ ಆದ್ರೆ ಕೊಡ್ತೀವಿ, ಇಲ್ಲಾಂದ್ರೆ 0 ಕೊಡ್ತಾ ಇದ್ದೀವಿ. ಈಗ ಮತ್ತೆ 2 ಗುಣಿಸ್ತಾ ಇದೀವಿ. 2 6 12 2 ದಶಕ 1 2 4 8 1 9. ನೆಕ್ಸ್ಟ್ 2 7 14 ದಶಕ 1 ಆ ದಶಕ ಕೊಟ್ಟೋದನ್ನ 3 7 6 6 1 7 ಏನು ಮಾಡ್ತಾ ಇದ್ದೀನಿ ಅಂದರೆ ವಿದ್ಯಾರ್ಥಿಗಳ ಟೋಟಲ್ ಬರ್ತಾ ಇದ್ದೀನಿ. ಈಗ ಇವುಗಳನ್ನು ಕೂಡಿಸ್ತಾ ಹೋಗಬೇಕು. 8 3 2 5 2 9 11 ದಶಕ 1 11ಕ್ಕೆ 1 ದಶಕ 1. ನೆಕ್ಸ್ಟ್ 1 4 5 1 6 1 7 8 ಅಂದರೆ 86,158 ಸರಿಯಾಗಿರ್ತಕ್ಕಂಥ ಉತ್ತರ. 86,158 ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ, ಆಪ್ಷನ್ ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 2/10 ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ 2/10 ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ನಮ್ಗೆ ಸಿಗ್ತಕ್ಕಂಥದ್ದು ಏನು ಅಂತಂದರೆ 0.2 ವಿದ್ಯಾರ್ಥಿಗಳು. 0.2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 12 24 36 48. ನೋಡ್ರಿ ಇಲ್ಲಿ ಗಮನಿಸಿದಾಗ ನಿಮಗೆ ಒಂದು ವಿಷಯ ಗೊತ್ತಾಗ್ತಕ್ಕಂಥದ್ದು ಏನಂದ್ರೆ 12 24 12 3 36 12 48. ಹಾಗಾದ್ರೆ ನಿಮಗೆ ಸಡನ್ ಆಗಿ ಗೊತ್ತಾಗ್ತಕ್ಕಂಥದ್ದು ಏನಂದ್ರೆ 12ರ ಒಂದು ಅಪವರ್ತನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅಥವಾ 12ರ ಮಧ್ಯವನ್ನು ಕೊಟ್ಟಿದ್ದಾರೆ. 12 24 12 3 36 12 48 12 60 ಬರಬೇಕು. 60 ಅಂತಕ್ಕಂಥದ್ದು ಬರಬೇಕು. ಹಾಗಾದ್ರೆ ಇರ್ತಕ್ಕಂಥ ಉತ್ತರ 60 ಏನಿದೆ 12 60 ಸರಿ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಇವೆಲ್ಲವೂ ಕೂಡ 12ರ ಅಪವರ್ತನಗಳು. 15 50 12ರ ಅಪವರ್ತನ ಅಲ್ಲ, 30 12ರ ಅಪವರ್ತನ ಅಲ್ಲ, 20 12ರ ಅಪವರ್ತನ ಅಲ್ಲ. ಇಲ್ಲಿರ್ತಕ್ಕಂಥ ಆಪ್ಷನ್ ಡಿ 60 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ವಿದ್ಯಾರ್ಥಿಗಳೇ, ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಂದರೊಳಕ್ಕೆ 7 ಗಂಟೆ 20 ನಿಮಿಷ AM ಆಗಿದೆ. 7 ಗಂಟೆ 20 ನಿಮಿಷ AMಗೆ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 PMಗೆ ಕಾರ್ಖಾನೆಯಿಂದ ಹೊರಗಡೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಕೇಳಿದರೆ ವಿದ್ಯಾರ್ಥಿಗಳು. ಒಟ್ಟು ನೋಡಿ ಇಲ್ಲಿ ಬೆಳಗ್ಗೆ 7 ಅವನು ಕೆಲಸಕ್ಕೆ ಹೋಗ್ತಾನೆ, ಹೊರಗಡೆ ಕೆಲಸ ಮುಗಿಸಿ ಬರ್ತಕ್ಕಂಥದ್ದು 3:20ಕ್ಕೆ. ಹಾಗಾದರೆ ಒಟ್ಟು ಸಮಯ ಎಷ್ಟು ಕಳೆದಿದ್ದಾನೆ ಅವನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ನೋಡಿ, ಸರಿಯಾಗಿ ನೀವು ನೋಡೋದಾದರೆ
ಇಲ್ಲಿ 7:20 ಇದಕ್ಕೆ ನಾನು ಮಾಡ್ತೀವಿ 8:20ಕ್ಕೆ 1 ತಾಸು, 9:20ಕ್ಕೆ 2 ತಾಸು, 10:20ಕ್ಕೆ 3 ತಾಸು, 11:20ಕ್ಕೆ 4 ತಾಸು, 12:20ಕ್ಕೆ 5 ತಾಸು, 1:20ಕ್ಕೆ 6, 2:20ಕ್ಕೆ 7, 3:20 ಅಂತ ಹೇಳಿದ್ರೆ 3:20ಕ್ಕೆ 8 ತಾಸು. ಹಾಗಾದರೆ ಒಟ್ಟು ನಮಗೆ ಎಷ್ಟು ಗಂಟೆ ಅವನಲ್ಲಿ ಕೆಲಸ ಮಾಡಿದಾನೆ ಅಂತ ಕೇಳಿದ್ದಾರೆ. ಅವ್ರು ಕೇಳಿರ್ತಕ್ಕಂಥದ್ದು ಹಾಗಾದರೆ ಅವನು ಕೆಲಸ ಮಾಡಿದ ಒಟ್ಟು ಅವಧಿ ಎಷ್ಟು ಅಂತ ಕೇಳಿದ್ರೆ, ಹಾಗಾದರೆ ಸರಿ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ 8 ಗಂಟೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನಾವು ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ 7,000 ಲೀಟರ್ ಗಾತ್ರವು ಎಷ್ಟು ಕಿಲೋಮೀಟರ್ಗೆ ಸಮ? 7,000 ಲೀಟರ್ ಗಾತ್ರವು ಎಷ್ಟು ಕಿಲೋಮೀಟರ್ಗೆ, ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಕಿಲೋಮೀಟರ್ ಅಂತಂದರೆ 1,000 ಲೀಟರ್, ಕಿಲೋಮೀಟರ್ ಅಂತಂದರೆ 1,000 ಲೀಟರ್. ಇಲ್ಲಿರ್ತಕ್ಕಂಥದ್ದು 7,000 ಲೀಟರ್ ಇದೆ. ಇದನ್ನು ನಾವು ಕಿಲೋಮೀಟರಲ್ಲಿ ಬರೆದಾಗ ಏನಾಗುತ್ತಂದರೆ ವಿದ್ಯಾರ್ಥಿಗಳೇ 7 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ಗೆ ಎಷ್ಟು ಅಂತಂದರೆ 1,000. ಇಲ್ಲಿರ್ತಕ್ಕಂಥದ್ದು 7,000 ಲೀಟರ್ ಇದೆ. ಹಾಗಾದರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂತಂದರೆ 7 ಕಿಲೋ ಲೀಟರ್ ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಆಕೃತಿಯ ಹೆಸರು ಏನೆಂದರೆ, ಇಲ್ಲಿ ಒಂದು ಆಕೃತಿ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ತರಗತಿಯಲ್ಲಿ ಕಲ್ತಿರ್ತೀರಾ. ಒಂದು ತ್ರಿಭುಜ ಇದೆ ಹಾಗೂ ಒಂದು ವೃತ್ತ ಇದೆ. ಇವೆರಡನ್ನೇ ಸೇರಿದಾಗ ಆಗ್ತಕ್ಕಂಥ ಅಥವಾ ಸಿಗ್ತಕ್ಕಂಥ ಆಕೃತಿ ಯಾವುದು ಅಂತಂದರೆ ಅದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ ಶಂಕು ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ಇಲ್ಲಿ ಒಂದು ತ್ರಿಭುಜ ಇದೆ ಹಾಗೂ ಒಂದು ವೃತ್ತ ಇದೆ. ಇವೆರಡನ್ನ ಸೇರಿ ಆಗ್ತಕ್ಕಂಥ ಒಂದು ಆಕೃತಿ ಅಂತಂದರೆ ಅದೇ ಏನಪ್ಪ ಅಂತಂದರೆ ಶಂಕು. ನಿಮಗೆ ಸಿಲಿಂಡರ್ ಗೊತ್ತಿದೆ, ಆಯತ ಗೊತ್ತಿದೆ, ಘನಾಕೃತಿ ಗೊತ್ತಿದೆ. ಹಾಗಾಗಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಶಂಕು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ವಿದ್ಯಾರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.